ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ನಾವು ಹಿಂದೆ ಎಷ್ಟೋ ರೀತಿಯಾದಂಥ ರಸಮ್ನ ಮಾಡಿ ತೋರಿಸಿದ್ವಿ. ಮುಂದೆನೂ ಸಹ ಭಾಳಷ್ಟು ರೀತಿಯಾದಂಥ ರಸಮ್ನ ಮಾಡ್ತೀವಿ. ಆದರೆ ಇವತ್ತು ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥ ರಸಮ್ಮು ನಿಜವಾಗ್ಲೂ ಎಷ್ಟು ಸೂಪರಾಗಿರುತ್ತೆ ಅಂದರೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಚಾಲೆಂಜ್ ಮಾಡ್ತೀನಿ. ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಒಂದು ರಸಮ್ನ ಮಜಾ ಏನು ಅಂತ. ಇದು ಮದುವೆ ಮನೆಯಲ್ಲಿ ಮಾಡೋ ರಸಮ್ಗಿಂತ ಹೆಚ್ಚಿನ ಟೇಸ್ಟ್ ಕೊಡುತ್ತೆ. ಅದರಲ್ಲಂತೂ ಎರಡು ಮಾತಿಲ್ಲ, 100 ಅಲ್ಲ 200%. ಹಾಗಿರೋ ಬನ್ನಿ, ಈ ಟೇಸ್ಟಿಯಾದಂತಹ ರಸಮ್ನ ಈಗ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈಗ ಟೇಸ್ಟಿಯಾದಂಥ ಮದುವೆ ಮನೆ ಶೈಲಿಯ ರಸಮ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಅಂತ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 150 ಗ್ರಾಮ್ನಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀವಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ರಸಮ್ ಪೌಡ್ರನ್ನ ತೊಗೊಂಡಿದ್ದೀವಿ. ಮಯ್ಯ ಸವರ ರಸಮ್ ಪೌಡ್ರನ್ನ ನಾವು ತೊಗೊಂಡಿದ್ದೀವಿ. ಈ ರಸಮ್ ಪೌಡ್ರಲ್ಲಿ ಖಾರ ಹೆಚ್ಚಿರಲ್ಲ, ಖಾರ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ 8ರಿಂದ 10 ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. 4 ನಾಟಿ ಟೊಮೊಟೊ, 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, 1 ಗಡ್ಡೆ ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಸಾಸಿವೆ, 2 ಟೀ ಸ್ಪೂನಷ್ಟು ಕಾಯಿ ತುರಿ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು, 1 ಟೇಬಲ್ ಸ್ಪೂನಷ್ಟು ಬೆಲ್ಲ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿಣದ ಪುಡಿ, ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಮದುವೆ ಮನೆ ಶೈಲಿಯ ರಸಮ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈ ಪದಾರ್ಥನ ಉಪಯೋಗಿಸಿ ಫಸ್ಟ್ ಕ್ಲಾಸ್ ರಸಮ್ ಮಾಡೋಣ ಇವತ್ತು. ಮೊದಲಿಗೆ ನಾವಿಲ್ಲೊಂದು ಕುಕ್ಕರ್ನ ತೊಗೊಂಡಿದ್ವಿ. ಆ ಕುಕ್ಕರ್ಗೆ ನಾವೇನು 150 ಗ್ರಾಮಷ್ಟು ಬೇಳೆ ತೊಗೊಂಡಿದ್ವಿ, ಆ ಬೇಳೆನ ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀವಿ. ಜೊತೆಗೆ ಬೇಳೆನ 10 ನಿಮಿಷ ನೀರಲ್ಲೂ ಸಹ ನೆನೆಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ತೊಗೊಂಡಂಥ 4 ಟೊಮೊಟೊನು ಮಧ್ಯಕ್ಕೆ ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀವಿ. ಈಗ ಇದಕ್ಕೆ ಸರಿಸುಮಾರು ಒಂದು ಅರ್ಧ ಲೀಟ್ರಷ್ಟು ನೀರನ್ನ ನಾವು ಹಾಕ್ಕೊಳ್ತಾ ಇದ್ದೀವಿ. ಬೇಳೆ ಬೆಂದಂಥ ನೀರನ್ನೇ ನಾವು ಮುಂದಕ್ಕೆ ರಸ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ಆದ್ದರಿಂದ ನೀವು ಹೆಚ್ಚಿನ ನೀರು ಹಾಕೋರು ಏನೂ ತೊಂದರೆ ಇಲ್ಲ. ಈಗ ನಾವು 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಎಣ್ಣೆನ ನಾವು ಸೇರಿಸೋದ್ರಿಂದ ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ, ಏನಿಲ್ಲ ಅಂದರೂ 3 ವಿಸಲ್ ಬರೋವರೆಗೂ ನಾವು ಕೂಗಿಸ್ಕೋಬೇಕಾಗತ್ತೆ. 3 ವಿಸಲ್ ಬಂದರೆ ನಿಮಗೆ ಬೇಳೆ ಚೆನ್ನಾಗಿ ಬೇಯ್ತಕ್ಕಂಥದ್ದು. ಬನ್ನಿ, ಈಗ ಕುಕ್ಕರ್ನ ಸ್ಟವ್ ಮೇಲಿಟ್ಟು 3 ವಿಸಲ್ ಕೂಗಿಸ್ಕೊಳ್ಳೋಣ. ಈಗ ಸ್ಟವ್ ಹಚ್ಚಿ 3 ವಿಸಲ್ ಬರೋವರೆಗೂ ನಾವು ವೆಯ್ಟ್ ಮಾಡೋಣ. ಈಗ ಕುಕ್ಕರ್ 3 ವಿಸಲ್ ಬಂದಾಯಿತು. ಕುಕ್ಕರು ತಣ್ಣಗಾಗಬೇಕು. ತಣ್ಣಗಾಗೋದಕ್ಕೆ ಒಂದು 10 ನಿಮಿಷಗಳ ಕಾಲ ಟೈಮರು ಬೇಕಾಗುತ್ತೆ. ತಣ್ಣಗಾದ ನಂತರ ಮುಂದೇನು ಮಾಡಬೇಕು ಅಂತ ನೋಡೋಣ. ಈಗ 10 ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ಕರ್ ತಣ್ಣಗಾಗಿದೆ. ಬನ್ನಿ, ಲಿಡ್ ಓಪನ್ ಮಾಡೋಣ. ನೋಡ್ತಾ ಇದ್ದಲ್ಲ, ಬಿಸಿ ಬಿಸಿಯಾಗಿ ಬೇಳೆ ಬೆಂದು ಟೊಮೊಟೊನೂ ಸಹ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದರಿಂದ ಟೊಮೊಟೊ ಹಣ್ಣನ್ನು ತಗೊಂಡು ಒಂದು ಬೇರೆ ಬೌಲ್ಗೆ ಹಾಕ್ಕೊಳ್ಳೋಣ. ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ರಲ್ಲ, ಬೇಳೆ ಮತ್ತು ನೀರಿಂದ ಟೊಮೊಟೊನ ಈ ರೀತಿ ಹೊರಗಡೆ ತೊಗೊಂಡಿದ್ದೀವಿ. ಇದನ್ನು ನಾವು ಕಿವುಚ್ಕೋಬೇಕಾಗುತ್ತೆ ಹುಣಸೆಹಣ್ಣು ರೀತಿ. ಈಗ ನಾವು ಕುಕ್ಕರಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ನೀರನ್ನು ತೆಗೆದೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ನೋಡ್ತಾ ಇರಲ್ಲ, ಕುಕ್ಕರಲ್ಲಿ ಬೇಳೆ ಮಾತ್ರ ಉಳಿದಿದೆ. ಈಗ ಬೇಳೆಯಿಂದ ಸಪ್ರೇಟ್ ಮಾಡಿದಂಥ ನೀರನ್ನು ನಾವು ಮುಂದೆ ರಸಮ್ಗೆ ಉಪಯೋಗಿಸ್ಕೊಳ್ಳೋಣ. ಅದೀಗ ಈ ಬೇಳೆನ ನಾವು ಚೆನ್ನಾಗಿ ಮಸ್ಕೋಬೇಕಾಗುತ್ತೆ, ಅಂದರೆ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನುಣ್ಣಿಗೆ. ಈ ರೀತಿ ಬಿಸಿಲೇ ನಾವು ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ರಸಮ್ಮು ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಈ ಮಟ್ಟದವರೆಗೂ ನೀವು ಸಹ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಈಗಿಲ್ಲಿ ಬೇಳೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿದೆ. ಈಗ ರಸಮ್ಗೆ ಬೇಕಾದಂಥ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ಟವ್ನ ಹಚ್ಕೊಳ್ತಾ ಇದ್ದೀವಿ. ಪಾತ್ರೆ ಬಿಸಿ ಆಗಬೇಕು. ಈಗ ಪಾತ್ರೆ ಬಿಸಿಯಾಗಿದೆ, ಎಣ್ಣೆನ ಸೇರಿಸ್ಕೊಳ್ಳೋಣ. ಬೇಕಿದ್ರೆ ನೀವು ಎಣ್ಣೆ ಬದಲಿಗೆ ತುಪ್ಪ ಬೇಕಾದ್ರೂ ಹಾಕ್ಕೋಬೋದು ಒಗ್ಗರಣೆಗೆ. ಈಗ ಎಣ್ಣೆ ಕಾದಿದೆ. ಕಾದಂಥ ಎಣ್ಣೆಗೆ ನಾವು ಸಾಸಿವೆನ ಹಾಕ್ಕೊಳ್ತಾ ಇದ್ದೀವಿ.
ಸಾಸಿವೆ ಸ್ವಲ್ಪ ಸಿಡಿಬೇಕು. ನಾವು ಒಗ್ಗರಣೆನ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋದ್ರಿಂದ ಬಹಳ ಉತ್ತಮ. ಈಗ ಸಾಸಿವೆ ಸಿಡಿತಾ ಇದೆಯಲ್ಲ, ಈ ಸಮಯದಲ್ಲಿ ನಾವು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ನೀವು ಸ್ವಲ್ಪ ಜಜ್ಜಿ ಹಾಕೋಬೇಕಾಗತ್ತೆ. ಜೊತೆಗೆ ಇಂಗು, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ನಾವು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಆಗಲೇ ನಿಮಗೆ ಖಾರ ಸಿಗ್ತಕ್ಕಂಥದ್ದು. ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ನಾವು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಫ್ಲೇವರ್ ಬಿಡುತ್ತೆ, ಜೊತೆಗೆ ಹಸಿಮೆಣಸಿನ್ಕಾಯಿ ಸಹ ಖಾರನ ಬಿಡುತ್ತೆ. ಈಗೆಲ್ಲನೂ 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಯ್ತಲ್ಲ, ಈ ಸಮಯದಲ್ಲಿ ನಾವು ಏನು ಬೇಳೆಯಿಂದ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಆ ನೀರನ್ನ ಸೇರಿಸಬೇಕಾಗತ್ತೆ. ನಂತರ ಈಗ ಬೇಳೆ ಜೊತೆಗೆ ಬೆಂದಂಥ ಟೊಮೊಟೊನ ಕಿವುಚಿ ಸೇರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ವಿ, ಅದನ್ನು ಸಹ ಕಿವುಚಿ ಆ ನೀರನ್ನು ಸಹ ಸೇರಿಸ್ತಾ ಇದ್ದೀವಿ. ನಂತರ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ವಿ, ಬೆಲ್ಲನೂ ಸಹ ಸೇರಿಸ್ತಾ ಇದ್ದೀವಿ. ಈಗ ಬೆಂದಂಥ ತೊಗರಿ ಬೇಳೆನ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಆ ಬೇಳೆನೂ ಸಹ ಸೇರಿಸೋಣ. ನಂತರ ಅರಿಶಿಣದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾವೇನು ಕಾಯಿ ತುರಿದಿಟ್ಕೊಂಡಿದ್ವಿ ಆ ಕಾಯಿನೂ ಸಹ ಸೇರಿಸ್ತಾ ಇದ್ವಿ. ಬೇಕಿದ್ರೆ ನೀವು ಇದು ಕಾಯಿ ತುರಿನ ಹಾಕ್ಕೋಬೋದು, ಕೆಲವ್ರಿಗೆ ಇಷ್ಟ ಆಗಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀವಿ. ಈಗ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಚೆನ್ನಾಗಿ ಬೆರಿಬೇಕು ಮತ್ತು ಕರಗಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ರಸಮ್ಮು ಗಟ್ಟಿ ಇದೆಯಾ ಅಥವಾ ಇನ್ನೂ ನೀರು ಬೇಕಾಗುತ್ತೆ ಅಂತ. ನಮಗಿಲ್ಲಿ ಇನ್ನೂ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ, ನಾವು ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀವಿ. ನೀವು ಸಹ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೋದು. ನೀವು ಹಾಕ್ತಕ್ಕಂಥ ನೀರಿನ ಕ್ವಾಂಟಿಟಿ ಮೇಲೆ ಉಪ್ಪು ಹಾಕ್ಕೊಳ್ಳಿ. ಇನ್ನು ಉಳಿದಿರ್ತಕ್ಕಂಥದ್ದು ನಮಗೆ ಮುಖ್ಯವಾದಂಥ ರಸಮ್ ಪೌಡ್ರು. ಆ ರಸಮ್ ಪೌಡ್ರನ್ನ ಸಹ ಇವಾಗ ಹಾಕ್ಕೊಳ್ತಾ ಇದ್ದೀವಿ. ಯಾವತ್ತೂ ನೀವು ರಸಮ್ ಮಾಡಬೇಕಾದ್ರೆ ರಸಮ್ ಪೌಡ್ರನ್ನ ಲಾಸ್ಟಲ್ಲೇ ಹಾಕಬೇಕಾಗತ್ತೆ. ಇದನ್ನು ಸಹ ಚೆನ್ನಾಗಿ ನಾವು ಮಿಕ್ಸ್ಕೊಳ್ಳೋಣ. ರಸಮ್ ಪೌಡ್ರು ಎಲ್ಲ ನೀರು ಜೊತೆ ಚೆನ್ನಾಗಿ ಬೆರೀಲಿ. ರಸಮ್ ಪೌಡ್ರು ಸಹ ಚೆನ್ನಾಗಿ ಬೆರೆತ್ರೆ ಒಳ್ಳೆಯದು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೀಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದ್ರೂ 5 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗತ್ತೆ. ಕುದ್ದ ನಂತರ ನಿಮಗೆ ಮದುವೆ ಮನೆ ಶೈಲಿಯ ರಸಮ್ ರೆಡಿ ಆಗುತ್ತೆ. ಖಂಡಿತ ಒಳ್ಳೆ ಸುವಾಸನೆ ಬರ್ತಾ ಇದೆ, ಆ ಫ್ಲೇವರ್ಲೇ ಗೊತ್ತಾಗುತ್ತೆ ರಸಮ್ನ ರುಚಿ ಹೇಗಿದೆ ಅಂತ. ಈಗ ಇದು 5 ನಿಮಿಷ ಚೆನ್ನಾಗಿ ಕುದೀಲಿ, ತದನಂತರ ನೋಡೋಣ ಯಾವ ರೀತಿ ರಸಮ್ ರೆಡಿ ಆಗಿದೆ ಅಂತ. ಓಕೆ ಫ್ರೆಂಡ್ಸ್, ಈಗ 5 ನಿಮಿಷಗಳ ಕಾಲ ರಸಮ್ಮು ಚೆನ್ನಾಗಿ ಕುದ್ದಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಹಬೆಲಿ ಚೆನ್ನಾಗಿ ಕುದೀತಾ ಇದೆ. ಬನ್ನಿ ಈಗ ಲಿಡ್ ಓಪನ್ ಮಾಡಿ ನೋಡೋಣ. ರಸಮ್ನ ಪರಿಮಳ ಕಣ್ರಿ, ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂದರೆ ತುಂಬ ಖುಷಿಯಾಗುತ್ತೆ. ಈ ರೀತಿ ರಸಮ್ ಮಾಡಿ ಕುಡಿಯೋದಕ್ಕೆ ತಿನ್ನೋದಕ್ಕೆ. ಈಗ ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ಕೊಳ್ಳೋಣ. ಬನ್ನಿ ಒಂಚೂರು ಟೇಸ್ಟ್ ಮಾಡೇ ನೋಡ್ಬೇಡ ಯಾವ ರೀತಿ ರಸಮ್ಮು ಬಂದಿದೆ ಅಂತೇಳಿ. ಓಕೆ, ಬಿಸಿ ಬಿಸಿಯಾದಂಥ ರಸಮ್ನ ಕುಡಿತಾ ಇದ್ದೀನಿ. ತುಂಬ ಬಿಸಿ ಇದೆ. ವಾವ್, ಎಕ್ಸಲೆಂಟ್ ಆಗಿದೆ ರಸಮ್. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ರಸಮ್ನ ಮಜಾ ಏನು ಅಂತ. ಹಾಗಿದ್ರೆ ಇವತ್ತು ನಾವು ಮಾಡಿದಂಥ ಈ ರಸಮ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ನಾವು ಮಾಡಿದಂಥ ಈ ರಸಮ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮರೀದಿರ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಮತ್ತೆ ಹೊಸ ರೆಸಿಪಿಗಳ ಜೊತೆ ಸದಾಕಾಲ ನಿಮ್ಮ ಮುಂದಿರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಈಗ ರಸಮ್ಮು ಬಿಸಿಯಾಗಿರ್ಬೇಕಾದ್ರೆ ನಾವು ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀವಿ. ಈ ರೀತಿ ತುಪ್ಪನ ಸೇರಿಸೋದ್ರಿಂದ ನಿಮಗೆ ರಸಮ್ಮು ರುಚಿನೂ ಸಹ ಕೊಡುತ್ತೆ, ಜೊತೆಗೆ ಫ್ಲೇವರು ಸಹ ಚೆನ್ನಾಗಿರುತ್ತೆ.